ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇದು ಬಂದು ಸಂಡೇ ಮಾಡಿದಂಥ ವಿಡಿಯೋ. ನಾವು ಎಲ್ಲರೂ ದೇವಸ್ಥಾನಕ್ಕೆ ಹೊರಟಿದ್ವಿ. ಯಾರ್ಯಾರು ಎಲ್ಲಿ ಯಾವ ದೇವಸ್ಥಾನ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ನಾವು ಹೊರಟಾಗ ಟೈಮ್ ಬಂದು 8 ಗಂಟೆ ಆಗಿತ್ತು ಸಂಡೇ ಬೆಳಗ್ಗೆ. ನಮ್ಮ ಮನೆ ಹತ್ರ ಒಬ್ಬರಿದ್ದಾರೆ, ಅವರು ವೈನಿದಿನ ರೇಗಿಸ್ತಾ ಇರ್ತಾರೆ. ಸೊ ಅವ್ರು ಬಂದು ವೈನಿದಿನ ಮಾತಾಡಿಸ್ತಾ ಇದ್ರು. ನಾನು ಭರತ್ ಮತ್ತು ನಮ್ಮ ಅತ್ತೆ, ವೈನಿಧಿ ಮತ್ತು ಭರತ್ ಅವರ ಅಕ್ಕ ಇಷ್ಟು ಜನ ಹೊರಟಿದ್ದು. ನಾವು ಹೋಗಿದ್ದು ಭೂವರಹ ಸ್ವಾಮಿ ಟೆಂಪಲ್. ಇದು ಬಂದು ಕೆ ಆರ್ ಪೇಟೆ ಕಡೆ ಬರುತ್ತೆ. ಇದ್ರ ಬಗ್ಗೆ ನಾನು ತುಂಬ ಕೇಳಿದ್ದೆ. ನಮ್ಮ ಅಕ್ಕನೂ ಕೂಡ ಈಗ ಒಂದು 1.5-2 ಇಯರ್ಸ್ ಬ್ಯಾಕ್ ಅವಳು ಹೋಗಿ ಬಂದಿದ್ಲು. ಒಂದು ಸಲ ಹೋಗು ಅಂತ ನನಗೆ ಹೇಳಿದ್ಲು ಅವಳು, ಬಟ್ ಹೋಗೋಕ್ಕೆ ಟೈಮ್ ಆಗಿರಲಿಲ್ಲ. ಸೊ ಈಗ ಆ ಟೈಮ್ ಕೂಡ ಬಂತು ಅನಿಸುತ್ತೆ. ನಾವಲ್ಲಿ ವಿಸಿಟ್ ಮಾಡಿದ್ವಿ. ಟಿಫನ್ನ ಈ ಹೋಟೆಲಲ್ಲಿ ಮಾಡ್ಕೊಂಡ್ವಿ ಆನ್ ದ ವೇ. ಇದು ಬಂದು ಯಡ್ಯೂರ್ ರೂಟ್. ನೆಲಮಂಗಲ ಕಡೆಯಿಂದ ಹೋಗಿದ್ದು ನಾವು. ಮೈಸೂರು ಕಡೆಯಿಂದನೂ ರೂಟ್ ಇದೆ, ಬಟ್ ನಾವು ಆ ಕಡೆ ಹೋಗಲಿಲ್ಲ. ನಮ್ಮನೆ ಕಡೆಗೆ ಯಾವುದು ನಿಯರ್ ಬೈ ಆಗುತ್ತೆ ಆ ಕಡೆಯಿಂದ ಹೊರಟ್ವಿ. ಇಲ್ಲಿ ಫುಡ್ಡು ಇಡ್ಲಿ ಮತ್ತು ಕಾಫಿ ಟೀ ಏನೇನೋ ಆರ್ಡರ್ ಮಾಡಿದ್ವಿ. ಬಟ್ ಫುಡ್ ವೈಸ್ ಚೆನ್ನಾಗಿರಲಿಲ್ಲ ಟೇಸ್ಟ್. ಅವರು ಬೋರ್ಡಲ್ಲಿ ಮೆನ್ಷನ್ ಮಾಡಿದ್ದಾರೆ ಯಾವುದೇ ಥರ ಕಲರ್ ಆಗಲಿ, ಸೋಡಾ ಆಗಲಿ, ಬೇರೆ ಥರ ಏನೂ ನಾವು ಕೆಮಿಕಲ್ಸ್ ಆ ಥರದ್ದು ಏನೂ ಯೂಸ್ ಮಾಡಿಲ್ಲ ಅಂತ. ಬಟ್ ಗೊತ್ತಿಲ್ಲ, ಟೇಸ್ಟ್ ಮಾತ್ರ ಚೆನ್ನಾಗಿರಲಿಲ್ಲ ಟು ಬಿ ಫ್ರ್ಯಾಂಕ್. ನೆಕ್ಸ್ಟ್ ನಾವು ರೀಚ್ ಆಗಿದ್ದು ದೇವಸ್ಥಾನಕ್ಕೆ. ಟೈಮ್ ಬಂದು 11:30 ಆಗಿಬಿಟ್ಟಿತ್ತು. ತುಂಬ ಬಿಸಿಲು ಅಂದರೆ ಬಿಸಿಲು, ಯಪ್ಪ. ಈ ದೇವಸ್ಥಾನ ಅಂತೂ ಇನ್ನೂ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಇದು ಇಷ್ಟು ಫೇಮಸ್ ಆಗಿರೋದು ಅಂತ ಕೇಳಿದ್ದೀನಿ ನಾನು. ಮೊದಲಷ್ಟು ಗೊತ್ತಿರಲಿಲ್ಲಂತೆ ಜನಗಳಿಗೆ. ಇಲ್ಲಿ ಏನು ವಿಶೇಷತೆ ಅಂದರೆ ಇಲ್ಲಿ ಮಣ್ಣು ಸಿಗುತ್ತೆ. ಅದನ್ನು 3 ಹಿಡಿ ತಗೊಂಡು ನಾವೇನು ಅಂದ್ಕೊತೀವಿ ಅದನ್ನು ಸಂಕಲ್ಪ ಮಾಡಿ 3 ಹಿಡಿ ತಗೊಂಡು 11 ಪ್ರದಕ್ಷಿಣೆ ದೇವಸ್ಥಾನದ ಸುತ್ತ ಹಾಕಬೇಕು. ನಾವು ಅಂದ್ಕೊಂಡಿದ್ದು ಮನೇಲಿ ಅದನ್ನು ತೊಗೊಬಂದು ಡೈಲಿ ಪೂಜೆ ಮಾಡಬೇಕು. ನಾನ್ ವೆಜ್ ಮಾಡಿದ್ದಿನ ಪೂಜೆ ಮಾಡೋಂಗಿಲ್ಲ. ಸೊ ಅದನ್ನು ಅಂದ್ಕೊಂಡಿದ್ದು ಯಾವಾಗ ಆಗುತ್ತೆ ಆವಾಗ ಈ ಮಣ್ಣನ್ನು ತೆಗೆದು ತುಳಸಿ ಕಟ್ಟೆ ಹತ್ರ ಹಾಕಬೇಕಂತೆ. ಅವ್ರು ಅದನ್ನೆಲ್ಲ ನಿಮಗೆ ಡೀಟೇಲ್ಸ್ ಕೊಡ್ತಾರೆ. ಯಾರೆಲ್ಲ ಹೋಗ್ಬೇಕು ಅಂದ್ಕೊಂಡಿದ್ದೀರಾ ಅವರಿಗೆ ಯೂಸ್ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿ, ಈ ಥರ ಎಲ್ಲ ಹರಕೆನ ಯಾರ್ಯಾರ್ದು ಹರಕೆ ಈಡೇರಿದೆ ಅವರೆಲ್ಲ ಈ ಥರ ಹರಕೆನ ತೀರಿಸ್ತಾ ಇದ್ರು. ಮನೆ ಕಟ್ಟೋದಾಗಲಿ, ನೀವೊಂದು ಜಾಗ ತಗೋತೀನಿ ಅಂದರೆ, ಇಲ್ಲ ನಿಮ್ಮ ಕೆಲಸ ಯಾವುದಾದ್ರೂ ಸರಿ, ಅದಕ್ಕೆಲ್ಲನೂ ಇದು ವಿಶೇಷ ದೇವರು ಅಂತ ನಾನು ಕೇಳಿದ್ದೀನಿ. ತುಂಬ ಜನದ ಬಾಯಲ್ಲಿ ಕೇಳಿದ್ದೀನಿ. ಅವ್ರು ಅಂದ್ಕೊಂಡಿದ್ದು ಆಗಿದೆ ಅಂತಲೂ ಕೂಡ ಕೇಳಿದ್ದೀನಿ. ಸೊ ಹಾಗೆ ಸಂಕಲ್ಪ ಮಾಡ್ಕೊಂಡು ನಾವು ಎಲ್ಲ 11 ರೌಂಡ್ ಹಾಕಿದ್ವಿ. ಬಿಸಿಲಿಗೆ ಯಾವಾಗ ಹೋಗ್ತೀವಪ್ಪ ಅನ್ನಿಸ್ತಿತ್ತು. ಸ್ವಲ್ಪ ಅದು ರಿನೋವೇಷನ್ ಎಲ್ಲ ನಡೀತಾ ಇರೋದ್ರಿಂದ ಇನ್ನೂ 1 ಇಯರ್ ಟೈಮ್ ಹಿಡಿಯುತ್ತೆ ಅದು ನೀಟಾಗಿ ಆಗೋದಕ್ಕೆ ಅನ್ಕೋತೀನಿ ದೇವಸ್ಥಾನ. ಬಟ್ ಒಂಥರ ಚೆನ್ನಾಗಿ ಅನ್ನಿಸ್ತು. ತುಂಬ ಕ್ರೌಡ್ ಇತ್ತು. ಸಂಡೇ ಬೇರೆ ಅಲ್ವಾ, ಸಖತ್ ರಶ್ ಇತ್ತು. ವೈನಿಧಿ ಬೇರೆ ಗಲಾಟೆ ಮಾಡ್ತಾಯಿದ್ಲು ಬಿಸಿಲಿಗೆ. ಮತ್ತು ಕ್ಯೂನೂ ಅಷ್ಟೇ, ತುಂಬ ಬೇಗ ಮೂವ್ ಆಗಲಿಲ್ಲ. ಆ ಥರ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಆಯಿತು. ನೆಕ್ಸ್ಟು ಊಟ ಇತ್ತು ಅಲ್ಲಿ. ಮೊಸರನ್ನ ಮತ್ತು ಬಿಸಿಬೇಳೆಬಾತು ತುಂಬ ಚೆನ್ನಾಗಿತ್ತು. ಊಟ ಮಾಡಿಕೊಂಡು ನಾವು ಬರುವಾಗ ಮೇಲ್ಕೋಟೆಗೆ ಹೋಗೋಣ, ಬರೀ 15 ಕಿಲೋಮೀಟರ್ಸ್ ತೋರಿಸ್ತಾ ಇತ್ತು. ಸೊ ಹಂಗೆ ಅಂದ್ಕೊಂಡು ನಾವು ಮೇಲ್ಕೋಟೆ ವಿಸಿಟ್ ಮಾಡಿದ್ವಿ. ನಾನು ಹೋಗಿದ್ದೆ, ತುಂಬ ಹಿಂದೆ ಹೋಗಿದ್ದು ಮೇಲ್ಕೋಟೆಗೆ, ಇತ್ತೀಚೆಗೆ ಹೋಗಿರಲಿಲ್ಲ. ಅಲ್ಲೊಂದು ಕೋತಿ ಇತ್ತು, ಅದನ್ನು ನೋಡಿ ವೈನಿಧಿ ಆಟಾಡ್ತಾ ಇದ್ಲು. ಸೊ ಮೇಲ್ಕೋಟೆನಲ್ಲಿ ಏನು ಫೀಲ್ ಬರುತ್ತೆ ಅಂದರೆ ಆ ಕಂಬಗಳು ಮತ್ತು ಆ ಕೆತ್ತಿರೋದು ಅದೆಲ್ಲ ನೋಡಿದ್ರೆ ಒಂದು ಆಗಿನ ಕಾಲದಲ್ಲಿ ನೋಡಿ ಎಷ್ಟು ಎಫರ್ಟ್ ಹಾಕಿದ್ದಾರೆ, ಎಷ್ಟು ಒಂಥರ ಸ್ಮಾರ್ಟ್ ವರ್ಕ್ ಅಂತಾರಲ್ಲ ಆ ಥರ ಮಾಡಿರ್ತಾರೆ. ಅದನ್ನೆಲ್ಲ ಇನ್ನೂ ಇದೆ ಅಂದರೆ ಅದಕ್ಕೆ ಇನ್ನು ಎಷ್ಟು ಪವರ್ ಇದೆ ಅನ್ನೋ ಥರ ಫೀಲ್ ಬರುತ್ತೆ. ಸೊ ಅದು ಆ ಕಂಬಗಳಲ್ಲೂ ಒಂದೊಂದು ನೋಡಿದ್ರೂ ಒಂದೊಂದು ಡೀಟೈಲಿಂಗ್ ಇತ್ತು. ಅದು ಅಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದರು. ತುಂಬ ಚೆನ್ನಾಗಿದೆ ಅದು ಕಂಬಗಳೆಲ್ಲ ನೋಡೋದಕ್ಕೆ. ಮತ್ತು ಈಗಲೂ ತುಂಬ ರಾಜರು ಆಳಿದಂಥ ಜಾಗ. ಅದನ್ನ ನೋಡಿದ ಕೂಡಲೇ ಗೊತ್ತಾಗೋಗುತ್ತೆ, ಏನು ಹೊಸದಾಗಿ ಅವರು ಇದು ಮಾಡಿಲ್ಲ. ಸೊ ಇಲ್ಲಿ ಫೀಲ್ಸ್ ಚೆನ್ನಾಗಿ ಅನ್ನಿಸ್ತು. ಮತ್ತು ತಂಪಾಗಿತ್ತು, ಎಷ್ಟು ತಣ್ಣಗಿತ್ತು ಗೊತ್ತಾ. ಆ ಬಿಸಿಲಲ್ಲಿ ನಾವಲ್ಲಿ ಸುತ್ತಿದ್ದಕ್ಕೂ ಅದಕ್ಕೂ ಇಲ್ಲಿ ಕುತ್ಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಮಾಡಿದ್ವಿ. ಅಷ್ಟು ತಣ್ಣಗಿತ್ತು, ಚೆನ್ನಾಗಿ ಅನ್ನಿಸ್ತು. ಅಲ್ಲೇ ಮಲ್ಕೊಂಡಿದ್ರೆ ಒಳ್ಳೆ ನಿದ್ದೆ ಬರ್ತಿತ್ತು, ಹಾಗಾಗಿತ್ತು. ವೈನಿಧಿನೂ ಅಷ್ಟೇ, ಅಲ್ಲಿ ಬಿಸಿಲಲ್ವ ಅವಳಿಗೆ ಒಂಥರ ಬೆಳಗ್ಗೆ ಅವಳು ವಾಮಿಟ್ ಬೇರೆ ಮಾಡಿಬಿಟ್ಟಿದ್ಲು ಕಾರ್ ಒಳಗಡೆ. ಅವಳಿಗೆ ಸ್ವಲ್ಪ ಟ್ರಾವೆಲಿಂಗ್ ಆಗಲ್ಲ, ವಾಮಿಟಿಂಗ್ ಸೆನ್ಸೇಷನ್ ಇದೆ ಅವಳಿಗೆ. ಯಾವಾಗ ಟ್ರಾವೆಲ್ ಮಾಡಿದ್ರು ಹೀಗೆ ಆಗುತ್ತೆ. ಅವ್ರ ಅಪ್ಪಂಗೂ ಹೀಗೆ ಇತ್ತಂತೆ. ಸೊ ಮೇ ಬಿ ಹೆರಿಡಿಟಿ ಅನಿಸುತ್ತೆ ಅದು ಅವಳಿಗೆ. ಅದಕ್ಕೆ ಸ್ವಲ್ಪ ಟಯರ್ಡ್ ಆಗಿ ಅವಳು ಅಷ್ಟು ಆ್ಯಕ್ಟಿವ್ ಇರಲಿಲ್ಲ. ಅಲ್ಲಿ ಬಿಸಿಲು ಬೇರೆ ಇತ್ತು. ಇಲ್ಲಿಗೆ ಬಂದಮೇಲೆ ಸೂಪರ್ ಆ್ಯಕ್ಟಿವ್, ಹೈಪರ್ ಆ್ಯಕ್ಟಿವ್ ಆಗಿಬಿಟ್ಲು ಅವಳು. ಆರಾಮಾಗಿ ಆಟ ಆಡ್ಕೊಂಡು ಖುಷಿಯಾಗಿ ಚೆನ್ನಾಗಿದ್ಲು. ಇಲ್ಲಿಂದ ಅವಳ ಜರ್ನಿ ಚೆನ್ನಾಗಾಯಿತು.
ಮನೆಗೆ ಬರೋವರೆಗೂ ಚೆನ್ನಾಗಿ ಎಂಜಾಯ್ ಮಾಡಿದ್ಲು, ಆ್ಯಕ್ಟಿವ್ ಆಗಿದ್ಲು. ನೋಡಿ ನಿಮಗೆ ಅವ್ರು ಕೆತ್ತನೆ ಮಾಡಿರೋದನ್ನೆಲ್ಲ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಷ್ಟು ಪೇಷನ್ಸ್ ಇರಬೇಕಲ್ವ ಮೇಯ್ನ್ ಇದಕ್ಕೆಲ್ಲ ಅಂತ ಅನ್ನಿಸ್ತು ನನಗೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದೇ ನಾನು ತುಂಬ ಹಿಂದೆ ನೋಡಿರೋದ್ರಿಂದ ನನಗೆ ಅಷ್ಟು ಐಡಿಯಾ ಇರಲಿಲ್ಲ. ಮತ್ತು ವೈನಿಧಿ ಅವರಪ್ಪ ನಾಮ ಹಾಕಿಸ್ಕೊಂಡಿದ್ರು. ಅದನ್ನು ನೋಡಿಬಿಟ್ಟು ಅಪ್ಪ ಬೊಟ್ಟು ಅಂತ ನಾಚ್ಕೊತಾ ಇದ್ಲು ಅವಳು. ಅವಳಿಗೂ ಹಾಕ್ಸಕ್ಕೆ ನೋಡಿದ್ವಿ, ಅವಳು ತುಂಬ ಹಠ ಮಾಡಿಬಿಟ್ಲು ಹೆದರ್ಕೊಂಡು. ಸೊ ಹಾಗಾಗಿ ಹಾಕಿಸ್ಲಿಲ್ಲ. ಸೊ ಈ ವಿಡಿಯೋನಲ್ಲಿ ನಾನು ನಿಮಗೆ ಮೇಲ್ಕೋಟೆ ತೋರಿಸ್ತೀನಿ. ನಾವು ಮೇಲೆ ನರಸಿಂಹಸ್ವಾಮಿ ಬೆಟ್ಟ ಇದೆ, ಸೊ ಅಲ್ಲಿಗೆ ಹೋಗಲಿಲ್ಲ. ಯಾಕಂದರೆ ಕ್ಯೂವಲ್ಲೆಲ್ಲ ನಿಂತು ರೌಂಡೆಲ್ಲ ಹಾಕಿ ನಮಗೆ ಟಯರ್ಡ್ ಆಗಿಬಿಟ್ಟಿತ್ತು. ಬೆಟ್ಟಕ್ಕೆಲ್ಲ ಹೋದರೆ ಇನ್ನೂ ಸುಸ್ತಾಗಿ ಹೋಗ್ತೀವಿ ಅಂದ್ಬಿಟ್ಟು ಬೆಟ್ಟಕ್ಕೆ ಹೋಗಲಿಲ್ಲ. ಕೆಳಗಡೆನೇ ಚಲವರಾಯ ಸ್ವಾಮಿ ನೋಡಿಕೊಂಡು ಮತ್ತು ಕಲ್ಯಾಣಿ ಹತ್ರ ಹೋಗಿ ನೋಡಿಕೊಂಡು ರಿಟರ್ನ್ ಆದ್ವಿ. ಹಾಗೆ ಸ್ವಲ್ಪ ಫೋಟೋಸ್ ಕೂಡ ಆ್ಯಡ್ ಮಾಡಿದ್ದೀನಿ ನಿಮಗೆ, ನೋಡಲಿ ಹೇಗಿದೆ ಅಂತ. ಸೊ ಅವಳು ನೋಡಿ ಸ್ಲೋ ಮೋಷನಲ್ಲಿ ವೀಡಿಯೋ ಮಾಡಿರೋದು. ಹೇಗೆ ಅವಳು ಖುಷಿಪಟ್ಲು. ಅದು ಮಧ್ಯಾಹ್ನ ಆದಮೇಲೆ ಖುಷಿಯಾಗಿದ್ಲು. ಅವಳಿಗೆ ಫುಡ್ಡು ಕೂಡ ಸರಿಯಾಗಲಿಲ್ಲ, ವಾಮಿಟಿಂಗ್ ಮಾಡ್ತಾಳೆ ಅಂತ ನಾನೇನು ಅವಳಿಗೆ ಫೋರ್ಸ್ ಫೀಡ್ ಮಾಡ್ತಿರ್ಲಿಲ್ಲ. ಸೊ ಆಮೇಲೆ ಆರಾಮಾದ್ಲು ಮಧ್ಯಾಹ್ನ ಆದಮೇಲೆ. ಸೊ ಈ ವಿಡಿಯೋನ ನೋಡಿ ಮೇಲ್ಕೋಟೆ ತೋರಿಸ್ತೀನಿ ನಿಮಗೆ. ಯಾರೆಲ್ಲ ಹೋಗಿಲ್ಲ ಈ ವಿಡಿಯೋನಲ್ಲಿ ನೋಡಿ ಒಂದು ಐಡಿಯಾ ಬರುತ್ತೆ ಹೀಗಿದೆ ಅಂತ ಹೇಳಿ. ನೆಕ್ಸ್ಟ್ ಮೇಲ್ಕೋಟೆಗೆ ಹೋದ್ಮೇಲೆ ಅಲ್ಲಿ ಪುಳಿಯೋಗರೆ ತಿನ್ನಲಿಲ್ಲ ಅಂದರೆ ವೇಸ್ಟ್ ಹೋಗಿದ್ದು. ಸೊ ಹಾಗಾಗಿ ಪುಳಿಯೋಗರೆ ತೊಗೊಂಡ್ವಿ. ಜೊತೆಗೆ ಪೊಂಗಲ್ ಕೊಟ್ಟಿದ್ರು, ತುಂಬ ಚೆನ್ನಾಗಿತ್ತು ಪೊಂಗಲ್. ಪುಳಿಯೋಗರೆನೂ ಚೆನ್ನಾಗಿತ್ತು, ನನಗಿಷ್ಟ ಆ ಥರ ಪುಳಿಯೋಗರೆ. ಎರಡು ಚೆನ್ನಾಗಿತ್ತು, ತಿಂದ್ವಿ. ಒಂದೇ ಪ್ಲೇಟ್ ತೊಗೊಂಡಿದ್ದು, ಎಲ್ಲರೂ ಅದು ಇದು ತಿಂದಿದ್ವಿ. ಸೊ ಹಾಗಾಗಿ ಹಸಿವಿರಲಿಲ್ಲ. ಅವಾಗ ತಾನೇ ಪ್ರಸಾದ ಊಟ ಬೇರೆ ಮಾಡಿದ್ವಿ. ಫಿಶ್ಗಳು ನೋಡಿ ಎಷ್ಟೊಂದು ಸಾಕಿದ್ದಾರೆ ಅಂತ. ಎಲ್ಲ ದಡದ ಹತ್ರ ಬಂದ್ಬಿಟ್ಟಿತ್ತು ಫಿಶ್ಗಳೆಲ್ಲ. ಕಾಲು ವೈನಿದಿನ ಬಿಟ್ಬಿಟ್ಟು ಆಟ ಆಡು ನೀರೊಳಗೆ ಅಂದರೆ ಅದು ಹೆದರ್ಕೊತಾ ಇತ್ತು. ಆಮೇಲೆ ಅವರಪ್ಪ ಹೀಗೆ ನಾನು ಮಾಡ್ತೀನಿ ನೋಡು ಅಂತ ಹೇಳಿ ತೋರಿಸಿ ಆಮೇಲೆ ಒಂದೆರಡು ನಿಮಿಷ ಆಟ ಆಡಿದ್ಲು. ಆಮೇಲೆ ಫುಲ್ಲು ಕೆಳಗಡೆ ಇನ್ನೂ ಅರ್ಧ ಕಾಲು ಮುಳುಗ್ಸೋಣ ಅಂದ್ಬಿಟ್ಟು ಅವರಪ್ಪ ಇಡುವಾಗ ಹಠ ಮಾಡಿಬಿಟ್ಲು. ಬಿಸಿಲಿಗೆ ಕಾಲು ಇಟ್ಟಾಗಂತೂ ಚೆನ್ನಾಗಿ ರಿಲೀಫ್ ಅನ್ನಿಸ್ತು, ತಣ್ಣಗಾಯಿತು. ಸೊ ನಾನು ಕಲ್ಯಾಣಿ ನೋಡಿರಲಿಲ್ಲ ಆ್ಯಕ್ಚುಲಾಗಿ. ಸೊ ಇದು ಫಸ್ಟ್ ಟೈಮ್ ನಾನು ನೋಡಿದ್ದು ಕಲ್ಯಾಣಿ. ಮೇಲ್ಕೋಟೆ ಹೋಗಿದ್ದೀನಿ ಬಟ್ ಕಲ್ಯಾಣಿ ನೋಡಿರಲಿಲ್ಲ. ಇದು ಬಂದು ಮೇಲೆ ಇರೋ ನರಸಿಂಹಸ್ವಾಮಿ ಬೆಟ್ಟ. ನಾವಿಲ್ಲಿಗೆ ಹೋಗಲಿಲ್ಲ, ಹಾಗೆ ವ್ಯೂ ಹಾಕಿದ್ದೀನಿ ಕೆಳಗಿಂದನೇ. ನೆಕ್ಸ್ಟ್ ನಾವು ಬೆಂಗಳೂರು ಕಡೆ ಹೊರಟ್ವಿ. ಆಲ್ಮೋಸ್ಟ್ ಟೈಮ್ ಬಂದು 5:36 ಆಗೋಗಿತ್ತು ಅನ್ಕೋತೀನಿ ನಾವು ಮೇಲ್ಕೋಟೆಯಿಂದ ಹೊರಟಾಗ. ಸೊ ಹಾಗೆ ಬರುವಾಗ ಸ್ನ್ಯಾಕ್ಸ್ ಏನಾದ್ರು ತಿನ್ನೋಣ ಅಂತ ಮಾಮೂಲಿ ನಮ್ಮ ಅಡ್ಡ ಸ್ವಾತಿ ಹೋಟೆಲ್, ಯಾವಾಗಲೂ ಅಲ್ಲೇ ಜಾಸ್ತಿ ಹೋಗ್ತೀವಿ, ಯಾಕೆ ಅಂತ ಗೊತ್ತಿಲ್ಲ. ಅಲ್ಲಿಗೆ ಹೋದ್ವಿ ಸ್ನ್ಯಾಕ್ಸ್ ತಿನ್ನೋಣ ಅಂತ. ಗೋಬಿ ಮತ್ತು ಮಸಾಲೆ ಪುರಿ, ಕಾಫಿ ಟೀ ಮತ್ತು ವಡ ಆ ಥರ ಏನೇನೋ ತೊಗೊಂಡು ತಿಂದ್ವಿ. ಈಗ ವೈನಿದಿಗೂ ಎಲ್ಲ ಸ್ವಲ್ಪ ಟೇಸ್ಟ್ ಮಾಡಿಸ್ತೀನಿ ಹೊರಗಡೆ ಫುಡ್ಡನ್ನು. ಎಲ್ಲನೂ ಸ್ವಲ್ಪ ತಿಂದರೆ ಏನಾಗಲ್ಲ. ಸೊ ಎಲ್ಲದಕ್ಕೂ ಅಡ್ಜಸ್ಟ್ ಆಗಬೇಕು ಮಕ್ಕಳು ಫುಡ್ಡಿಗೆ ಅಂದ್ಬಿಟ್ಟು ಅವಳಿಗೂ ಸ್ವಲ್ಪ ಸ್ಟಾರ್ಟ್ ಮಾಡಿದ್ದೀನಿ. ಮೊದಲು ಅಷ್ಟು ಕೊಡ್ತಿರ್ಲಿಲ್ಲ ನಾನು ಹೊರಗಡೆ ಅದನ್ನೆಲ್ಲ ಗೋಬಿ ಎಲ್ಲ. ಈಗ ಒಂದೊಂದು ಪೀಸ್ ಕೊಡ್ತೀನಿ, ತಿಂತಾಳೆ ಆರಾಮ್ಸೆ. ಆ್ಯಸ್ ಯೂಶ್ವಲ್ ಕ್ರೌಡ್ ಇದ್ದೇ ಇತ್ತು ಅಲ್ಲಿ. ಹಾಗೆ ಅಲ್ಲಿ ಕಿಡ್ಸ್ಗೆ ಪ್ಲೇ ಏರಿಯಾ ಇದೆ. ಮೊದಲು ಈ ಕಡೆ ರೈಟ್ ಸೈಡಲ್ಲಿ ಇಟ್ಟಿದ್ರು, ಈಗ ಲೆಫ್ಟ್ ಸೈಡಲ್ಲಿ ಮಾಡಿದ್ದಾರೆ. ಹಾಗೆ ಅವಳನ್ನ ಸ್ವಲ್ಪ ಅಲ್ಲೆಲ್ಲ ಆಟ ಆಡಿಸ್ಕೊಂಡು ಅವಳಿಗೂ ಒಂದು ಸ್ವಲ್ಪ ಮೈಂಡ್ ಫ್ರೆಶ್ ಅನಿಸುತ್ತೆ ಅಂದ್ಬಿಟ್ಟು ಅವಳನ್ನು ಒಂದು 1/4 ಗಂಟೆ 20 ನಿಮಿಷ ಆಟ ಆಡಿಸ್ಕೊಂಡು ನಾವು ಬೆಂಗಳೂರು ಕಡೆ ಹೊರಟ್ವಿ. ನಾವು ಮನೆ ರೀಚ್ ಆದಾಗ ಆಲ್ಮೋಸ್ಟ್ ಟೈಮ್ ಬಂದು 8:30 ಆಗಿಬಿಟ್ಟಿತ್ತು ರೀಚ್ ಆದಾಗ ನಮ್ಮ ಮನೆಗೆ. ಸೊ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತೀನಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ದೀರಾ, ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಯಾರೆಲ್ಲ ಇದ್ದಾರೆ ಅವ್ರಿಗೆಲ್ಲ ನನ್ನ ಯೂಟ್ಯೂಬ್ ಲಿಂಕ್ನ ಫಾರ್ವರ್ಡ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.